ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೀಡಿಂಗ್, ನೀವು ಪ್ರೀತಿ ಮಾಡ್ತಿರೋ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರಾ? ಅವರು ನಿಮಗೆ ಸಿಗ್ತಾರಾ? ಯಾವ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು? ಇನ್ ಕೇಸ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಅವರ ಜೊತೆ ರಿಯೂನಿಯನ್ ಆಗುತ್ತಾ ಅಂತ ಟ್ಯಾರೋ ಗೈಡೆನ್ಸ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ, ನಿಮ್ಮ ಪಾರ್ಟ್ನರ್ ಜೊತೆ ಸೇರಬೇಕು ಅಂತ ಇದ್ದರೆ ನಿಮ್ಮ ನೇಮ್ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ನಾನು ನನ್ನ ಪ್ರೇಯರ್ಸಲ್ಲಿ ನಿಮ್ಮ ನೇಮ್ಸ್ನ ತಗೊಂಡು ನಾನು ಇಲ್ಲಿ ಪ್ರೇಯರ್ ಮಾಡ್ತೀನಿ. ಸೊ ನಿಮ್ಮ ಪರವಾಗಿ ಒಂದು ಸಣ್ಣ ಹೆಲ್ಪ್ ನನ್ನ ಕಡೆಯಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾ, ಸೊ ಲೆಟ್ ಸ್ಟಾರ್ಟ್. ಸೊ ಲೆಟ್ ಮೀ ಶಫಲ್ ದ ಕಾರ್ಡ್. ನಿಮ್ಮ ನೇಮ್ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಸೊ ಅದ್ರ ಜೊತೆಗೆ ನಿಮ್ಮ ಇಂಟೆನ್ಷನ್ಸ್, ಇಂಟ್ಯೂಷನ್ಸ್ ಏನಿದೆ, ನಿಮ್ಮ ವಿಶಸ್ ಮನಸ್ಸಲ್ಲಿ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಕಾರ್ಡ್ ಇಲ್ಲಿ ಚಾರಿಟ್ ಬಂದಿದೆ. ಇದರ ಅರ್ಥ ನಿಮ್ಮ ಪರ್ಸನ್ ಡಿಟರ್ಮಿನೇಷನ್, ಅಂದರೆ ನಿರ್ಣಯ ಮಾಡಿದ್ದಾರೆ, ಕಂಟ್ರೋಲಲ್ಲಿ ಇದ್ದಾರೆ. ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಏನಾಗ್ತಿದೆ ಅವರ ಸೈಡ್ ಅಂತ ಕೇಳೋದಾದ್ರೆ, ಅವರು ತಮ್ಮ ಇಂಡಿವಿಜುವಲ್ ಪಾತ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್. ನೀವಿಬ್ಬರ ಡಿಸ್ಟೆನ್ಸ್ನ ಸದ್ಯದ ಮಟ್ಟಿಗೆ ಹಾಗೆ ಇರೋದಕ್ಕೆ ಬಯಸ್ತಾ ಇದ್ದಾರೆ. ಇಬ್ರು ಅಥವಾ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಸಾಕಷ್ಟು ಟೆನ್ಷನ್, ಯೋಚನೆ ನಿಮ್ಮನಿಗೆ ಕಾಡ್ತಾ ಇದೆ. ನೀವು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ರು ಆಗ್ತಾ ಇಲ್ಲ. ಆರ್ ನಿಮ್ಮ ಪಾರ್ಟ್ನರ್ ಮೌನದಿಂದನೇ ಎಲ್ಲವನ್ನು ಗೆಲ್ತೀನಿ ಅಂತ ಅನ್ಕೊಳ್ತಾ ಇದ್ದಾರೆ. ಸೊ ಆದ್ರೂ ಸಾಧ್ಯ ಇಲ್ಲ. ಸೊ ಮೌನ ಇದ್ರೂನು ಇಲ್ಲ, ನೀವು ಸ್ಟ್ರಾಂಗ್ ಆಗಿದ್ರೂ ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಗ್ರೋತ್ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಎಷ್ಟೇ ಎಮೋಷನ್ಸ್ ಇದ್ರು ಕಂಟ್ರೋಲ್ ಮಾಡ್ಕೊಂಡು ಇಬ್ರು ಇದ್ದೀರಾ. ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಎಷ್ಟೇ ನೀವು ಎಫರ್ಟ್ಸ್ ಹಾಕಿದ್ರು ಅವರು ಯಾವುದೇ ರೀತಿ ನಿಮಗೆ ಒಂದು ಎನರ್ಜಿನ ತೋರಿಸ್ತಾ ಇಲ್ಲ. ಇಬ್ಬರ ಮಧ್ಯೆ ಸೆಲ್ಫ್ ಕಂಟ್ರೋಲ್ ಒಂದು ವಿಚಾರ ಆದ್ರೆ, ಇಬ್ಬರಲ್ಲಿ ಈಗೋಸ್ ಜಾಸ್ತಿ ಇದೆ. ಸೊ ಯಾವ ತರ ಈಗೋ ಅಂತ ಅಂದ್ರೆ, ನಿಮ್ಮಿಬ್ಬರ ರಿಲೇಶನ್ಶಿಪ್ ಅಲ್ಲಿ ಮತ್ತೆ ರೀಬೌಂಡ್ ಆಗೋ ಸಾಧ್ಯತೆ ಇದೆ. ಅದಕ್ಕೆ ನೀವು ತುಂಬಾನೇ ಎಮೋಷನಲಿ ಸ್ಟ್ರಾಂಗ್ ಆಗ್ಬೇಕಾಗಿದೆ. ನಿಮ್ಮ ಇಂಟೆನ್ಷನ್ಸ್ ಕ್ಲಿಯರ್ ಆಗಿ ಯೋಚನೆ ಮಾಡ್ಬೇಕಿದೆ. ಆದ್ರೆ ನೀವಿಬ್ರು ಒಂಥರ ನನ್ನ ಸೆಲ್ಫ್ ಗ್ರೋತ್ ಇಂಪಾರ್ಟೆಂಟ್, ನನ್ನ ಸೆಲ್ಫ್ ಗ್ರೋತ್ ಇಂಪಾರ್ಟೆಂಟ್, ಇಂಡಿವಿಜುವಲ್ ಗ್ರೋತ್ ಇಂಪಾರ್ಟೆಂಟ್ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಿಮ್ಮಿಬ್ಬರ ದಾರಿ ಒಂದೇ, ನೀವಿಬ್ರು ರಿಲೇಶನ್ಶಿಪ್ ಅಲ್ಲಿ ಮುಂದೆ ಸಾಗಬೇಕು ಅಂತ ನೀವು ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಇಬ್ಬರ ಎನರ್ಜಿ ಮುಂದೆ ಸಾಗಬೇಕು ಅಂತ ಇದೆ. ಆದ್ರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ಮುಂದೆ ಒಟ್ಟಿಗೆ ಸಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ಇಬ್ರು ದಾರಿ ಬೇರೆನಾ, ಇಲ್ಲ ಒಂದೇ ದಾರಿಯಲ್ಲಿ ಸಾಗ್ಬೇಕಾ? ಈ ರಿಲೇಶನ್ಶಿಪ್, ಇವಾಗ ಎಕ್ಸಿಸ್ಟಿಂಗ್ ರಿಲೇಶನ್ಶಿಪ್ ಏನಿದೆ ಅದು ಲಾಂಗ್ ಟರ್ಮ್ ತಗೊಂಡು ಹೋಗ್ಬೇಕಾ ಅಂತ ನೀವು ವಿಚಾರ ಮಾಡಬೇಕಾಗಿದೆ. ವಿಚಾರ ಮಾಡಿ ಆಕ್ಷನ್ ತಗೊಂಡಾಗ ಇದು ಒಂದು ಕಾನ್ಫಿಡೆನ್ಸ್, ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಅವಾಗ ನೀವು ಡಿಸೈಡ್ ಮಾಡ್ಬೋದು ಯಾವ ಹೆಜ್ಜೆ ಇಡಬೇಕು, ಏನ್ ಸ್ಟೆಪ್ಸ್ ತಗೋಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇಬ್ಬರ ರಿಲೇಶನ್ಶಿಪ್ ತುಂಬಾನೇ ಅದ್ಭುತವಾಗಿತ್ತು. ಇಬ್ರು ಸೆಲ್ಫ್ ಗ್ರೋತ್ ನ ನೋಡಿದ್ರು ಕೂಡ ಒಬ್ರಿಗೆ ಒಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಮ್ಯೂಚುವಲ್ ಸಪೋರ್ಟ್ ಇತ್ತು. ಬಟ್ ಯಾಕೆ ನೀವು ನೋ ಕಾಂಟ್ಯಾಕ್ಟ್ ಆಯ್ತು? ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಕ್ಕೆ ಈ ತರ ತೊಂದರೆಗಳು ಎದುರಾಯ್ತು? ಇದರ ರೂಟ್ ಕಾಸ್ ಏನು ಅಂತ ನಾವು ನೋಡೋಣ. ನಿಮ್ಮ ಇಬ್ಬರ ಸಪ್ರೇಷನ್ಗೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ನಿಮ್ಮ ಪ್ರೀತಿಯಲ್ಲಿ ನೀವು ಕಳೆದೋದ ಕ್ಷಣಗಳು, ಹ್ಯಾಪಿ ಮೂಮೆಂಟ್ಸ್ ಎಲ್ಲವೂ ನೆನಪಲ್ಲಿದೆ, ಅದು ಕಾಡ್ತಾ ಇದೆ. ಆರ್ ನಿಮ್ಮಿಬ್ಬರ ಮಧ್ಯೆ ಯಾವ್ದಾದ್ರು ಅನ್ರಿಸಾಲ್ವ್ಡ್, ಯಾವುದೋ ಹೋಗದೆ ಇರುವಂತಹ ಮಾತುಗಳು ಇದ್ರೆ, ಆ ಪ್ಯಾಟ್ರನ್ಸ್ ನ ಇಬ್ರು ಅನುಭವಿಸ್ತಾ ಇದ್ದೀರಾ. ಸೊ ಯಾಕೆ ಅವರು ಈ ತಪ್ಪನ್ನು ಮಾಡಿದ್ರು, ನೀವ್ ಯಾಕೆ ಈ ತರ ನಡ್ಕೊಂಡ್ರಿ, ಇದಕ್ಕೆ ಆನ್ಸರ್ ಸಿಕ್ಲಿಲ್ಲ ನನ್ಗೆ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸಪ್ರೇಷನ್ ಆಗಿರ್ಬೋದು. ಸೊ ಆ ನೋವನ್ನ ನೀವು ಅನುಭವಿಸ್ತಾ ಇರ್ಬೋದು. ಯಾವಾಗ್ಲೂ ಯಾತಕ್ಕೆ, ಯಾವ ಕಾರಣಕ್ಕೆ ಈ ತರ ನಡ್ಕೊಳ್ತಾ ಇದ್ದಾರೆ, ಇಲ್ಲ ಫ್ಯಾಮಿಲಿ ಇಶ್ಯೂಸಾ, ಇಲ್ಲಾಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತಾನು ನಿಮ್ಗೆ ಯೋಚನೆ ಬಂದಿರ್ಬೋದು. ತುಂಬಾ ಸಲ ಕಿರಿಕಿರಿನೂ ಉಂಟಾಗಿದೆ.
ಆದ್ರೆ ನಿಮ್ಮ ಇಬ್ಬರಲ್ಲಿ ಒಬ್ರು ಅಥವಾ ಇಬ್ಬರಲ್ಲಿ ಒಬ್ರಾಗಿರ್ಬೋದು, ಇಲ್ಲ ಇಬ್ರು ಆಗಿರ್ಬೋದು, ಯಾವುದೋ ಮುಗ್ದೋಗಿರೋ ವಿಚಾರನೇ ಇನ್ನೂ ಮಾತಾಡೋದಿಕ್ಕೆ ಬಯಸ್ತಾ ಇದ್ದೀರಾ. ನಾನು ಹೇಳ್ದಂಗೆ ಎಮೋಷನಲ್ ಆಗಿ ನೀವು ಸ್ಟೆಬಿಲಿಟಿನ ಕಳ್ಕೊಂಡಿದ್ದೀರಾ, ಇಲ್ಲ ನಿಮ್ಮಿಬ್ಬರ ಮಧ್ಯೆ ಯಾರೋ ಒಬ್ರು ಬಂದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೋ ನಿಮ್ಮ ಮಧ್ಯೆ ಒಂದು ನೆಗೆಟಿವ್ ಥಾಟ್ಸ್ನ ಸ್ಪ್ರೆಡ್ ಮಾಡಿರ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಪ್ರೆಡ್ ಮಾಡಿರ್ತಾರೆ. ಸೊ ಆ ಜಗ್ಲಿಂಗ್ ಅಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ನಾನು ಯಾವ ಕಡೆ ವಾಲ್ಬೇಕು ಅಂತ ಗೊತ್ತಾಗ್ತಾನೆ ಇರ್ಬೋದು. ಆ ಎಮೋಷನಲ್ ಬ್ಯಾಗೇಜ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಭಯ ಅಥವಾ ಯಾವ್ದಾದ್ರೂ ಚಾಲೆಂಜಸ್ನ ಎದುರಿಸೋದಕ್ಕೆ ರೆಡಿ ಇಲ್ಲದೆ ಹಿಂದೆ ಸರ್ದಿದ್ದೀರಾ. ಸೊ ಯಾವುದೇ ಚಾಲೆಂಜಸ್ನ ನೀವು ತಗೊಳ್ದೆ ಇರೋದಕ್ಕೆ, ಇಲ್ಲಾಂದ್ರೆ ನಮ್ಗೆ ಬೇಡಪ್ಪ ಇಷ್ಟೊಂದು ರಿಸ್ಕ್ ಯಾಕೆ ಬೇಕು ಅಂತಾನೂ ದೂರ ಆಗಿರ್ಬೋದು. ಸೊ ಇಲ್ಲಿ ಒಬ್ರು ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೆ ಇನ್ನೊಬ್ರು ಎಮೋಷನಲಿ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಸೊ ವರ್ಸ ಇಬ್ರಿಗೂ ಒಂದು ಕನೆಕ್ಷನ್ ಬರಬೇಕಾಗಿದೆ, ಪಾಸಿಟಿವ್ ಕನೆಕ್ಷನ್ ನ ಎನರ್ಜಿನ ನೀವು ತಗೋಬೇಕಾಗಿದೆ. ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೆ ಒಂದು ಕಂಫರ್ಟ್ ಗ್ರೋತ್ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿದೆ. ಸೊ ನೀವು ರಿಲೇಶನ್ಶಿಪ್ ಬೇಕು ಅಂತ ಇದ್ರೆ ಇಬ್ರು ಒಂದು ಓಪನ್ ಕಮ್ಯುನಿಕೇಶನ್ ಮಾಡೋದು ಅಗತ್ಯ ಆಗಿದೆ. ಅದು ರೈಟ್ ಟೈಮ್ ಅಲ್ಲಿ ಮಾತ್ರ ಮಾಡಬೇಕಾಗಿದೆ. ಸುಮ್ನೆ ಯಾವ್ದೋ ಟೆನ್ಷನ್ ಅಲ್ಲಿ ಇಲ್ಲ ಯಾವುದೋ ಒಂದು ಆಕ್ಯುಪೈಡ್ ಆಗಿರ್ತೀರಾ ಅಂತ ಟೈಮಲ್ಲಿ ಒಂದು ಟಫ್ ಸಿಚುವೇಶನ್ ಅಲ್ಲಿ ನೀವು ಕಮ್ಯುನಿಕೇಟ್ ಮಾಡಕ್ಕೆ ಹೋಗ್ತೀನಿ ಅಂದ್ರೆ ಅದು ಬೇರೆ ರೀತಿ ಎನರ್ಜಿ ಸ್ಪ್ರೆಡ್ ಆಗಿ ಸೊ ಅದು ಬೇರೆ ತರನೇ ಆಕ್ಷನ್ ರೂಪಕ್ಕೆ ತಗೊಳುತ್ತೆ. ಕರೆಂಟ್ಲಿ ನೋಡೋದಾದ್ರೆ ನಿಮ್ಮ ಪಾರ್ಟ್ನರ್ಗೆ ಮಲ್ಟಿಪಲ್ ಪ್ರಿಯಾರಿಟೀಸ್ ಇರ್ಬೋದು, ಇಲ್ಲ ಅಥವಾ ನಿಮ್ಮ ಪಾರ್ಟ್ನರ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಕೂತಿದ್ದಾರೆ, ಯಾವುದೇ ರೀತಿ ನಿಮ್ಗೆ ಕಮಿಟ್ಮೆಂಟ್ ಕೊಡೋದಿಕ್ಕೆ ರೆಡಿ ಇಲ್ಲ, ಆರ್ ಭಯ ಕಾಡ್ತಾ ಇದೆ, ಎಲ್ಲಿ ರಾಂಗ್ ಡಿಸಿಷನ್ ತಗೊಳ್ತೀನಿ ನನ್ನ ಲೈಫ್ಗೆ ಅಂತ ಭಯ ಇದೆ, ಅಥವಾ ಫ್ಯಾಮಿಲಿ ಆರ್ ನೀವು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮಿಕ್ಸ್ಡ್ ಸಿಗ್ನಲ್ಸ್ ಅವರಿಗಿದೆ, ಅವರ ಫುಲ್ಲಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ವಿಚಾರದಲ್ಲಿ, ನಿಮ್ಮ ಫೀಲಿಂಗ್ಸ್ಗೆ ಕಮಿಟ್ ಆಗೋದಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಮ್ಯಾಜಿಕ್ ಆಗ್ಬೇಕಾಗಿದೆ, ಹೀಲ್ ಆಗಿ ಮತ್ತೆ ರೀಯೂನಿಯನ್ ರೀಬೌಂಡ್ ಆಗೋದಿಕ್ಕೆ ಒಂದು ಮ್ಯಾಜಿಕ್ ನಡಿಬೇಕಾಗಿದೆ. ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಆಸೆ ಏನಿದೆ ಅದರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿ, ಖಂಡಿತ ನೆರವೇರುತ್ತೆ. ನೀವು ಮನಸ್ಸಿಂದ ಏನೇ ಬೇಡ್ಕೊಂಡ್ರು ದೇವ್ರ ಹತ್ರ, ನೀವು ಏನೇ ಕೇಳ್ಕೊಂಡ್ರು ಅದು ನಿಮ್ಗೆ ಸಿಗುತ್ತೆ, ಅದು ನಿಮ್ದಾಗುತ್ತೆ. ಕಾನ್ಫಿಡೆನ್ಸ್ ತುಂಬಾ ಮುಖ್ಯ ಆಗಿದೆ. ಕ್ಲಿಯರ್ ಆಗಿ ಆನೆಸ್ಟ್ ಆಗಿ ಫೋಕಸ್ ಮಾಡಿದ್ರೆ, ನೀವು ನಿಮ್ಮನ್ನ ಟ್ರಸ್ಟ್ ಮಾಡಿದಾಗ ಅವಾಗ ನೀವು ಇಷ್ಟಪಟ್ಟಿದ್ದು ನಿಮ್ಗೆ ಸಿಗುತ್ತೆ. ನೀವು ನಿಮ್ಮ ಪಾರ್ಟ್ನರ್ ಒಂದಾಗ್ತೀರಾ, ಇನ್ನ ನಿಮ್ಮ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ. ಮ್ಯೂಚುವಲ್ ರೆಸ್ಪೆಕ್ಟ್ ನ ಬೆಳೆಸ್ಕೊಳ್ಳಿ. ಹೊಸ ಚಾಪ್ಟರ್ ನ್ಯೂ ಫೇಸ್ ನ ಸ್ಟಾರ್ಟ್ ಮಾಡ್ತೀರಾ, ಹ್ಯಾಪಿ ಆಗಿರ್ತೀರಾ. ಸೊ ಇಲ್ಲಿ ಎಲ್ಲವನ್ನು ಸಾಧ್ಯ ಇದೆ. ಪೇಷನ್ಸ್ ತುಂಬಾ ಮುಖ್ಯ ಇದೆ. ನೋಡಿ, ಲಾಸ್ಟ್ ಕಾರ್ಡ್ ವರ್ಲ್ಡ್ ಅಂತ ಬಂದಿದೆ. ಇದ್ರ ಅರ್ಥ ನೀವು ಬಯಸಿದ್ದೆಲ್ಲ ಈ ಪ್ರಪಂಚದಲ್ಲಿ ಅದು ಏನೇ ಆಗಿರ್ಬೋದು ಅದು ಖಂಡಿತ ಸಿಗುತ್ತೆ. ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ರೆ, ನೀವು ನಿಮ್ಮ ಇಂಟೆನ್ಷನ್ಸ್ ಏನಿದೆ ಅದು ತುಂಬಾ ಕ್ಲಿಯರ್ ಆಗಿ ಹಾನೆಸ್ಟ್ ಆಗಿ ಯಾರಿಗೂ ಕೆಡುಕ್ ಮಾಡದೇ ಇರೋಂಥ ಇಂಟೆನ್ಷನ್ಸ್ ನಿಮ್ದಾಗಿದ್ದಾಗ ಖಂಡಿತ ಎಲ್ಲವೂ ಸಾಧ್ಯ ಆಗುತ್ತೆ. ಸೊ ನೀವು ಪ್ರಯತ್ನ ಪಡೋದನ್ನ ಮಾತ್ರ ಬಿಡಬಾರ್ದು. ಸೊ ನೀವು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇವಾಗ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಪಾರ್ಟ್ನರ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಹೋಗಿರ್ಬೋದು, ನೀವು ಅವರಿಗೆ ಪರ್ಸನಲ್ ಸ್ಪೇಸ್ನ ಕೊಟ್ಟಿರ್ಬೋದು, ನೀವು ಡಿಸ್ಟರ್ಬ್ ಮಾಡ್ದೇನೆ ಇರ್ಬೋದು. ಆದ್ರೆ ಅವರು ಯಾಕೆ ಈ ತರ ಹೋಗಿದ್ದಾರೆ, ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆಯಾ, ಸೊ ನಿಮ್ಮಲ್ಲಿ ಏನಾದ್ರೂ ಒಂದು ಅವರಿಗೆ ಚಾಲೆಂಜಸ್ನ ಫೇಸ್ ಮಾಡ್ತೀನಿ ನಾನು ಫ್ಯೂಚರ್ ಅಲ್ಲಿ ಅಂತ ನಿರ್ಧಾರ ತಗೊಂಡಿದಾರ, ಲಾಂಗ್ ಟರ್ಮ್ಗೆ ಹೋಗೋದಿಕ್ಕೆ ಇವ್ರ ಜೊತೆ ನನಗೆ ಭಯ ಇದೆ, ಇವರಿಂದ ಏನೋ ಒಂದು ತೊಂದರೆ ಆಗುತ್ತೆ, ಇಲ್ಲ ಏನೋ ಒಂದು ಸರಿ ಹೋಗ್ತಾ ಇಲ್ಲ ಅಂತ ವಿಚಾರ ಇದ್ರೆ ದಯವಿಟ್ಟು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿ. ಅವರ ಏನು ಎಲ್ಲ ಕ್ವೆಶನ್ಸ್ ಇದೆಯೋ ಅದಕ್ಕೆ ಸಾಧ್ಯ ಆದರೆ ಕನ್ವಿನ್ಸ್ ಮಾಡಿ. ಸೊ ನಿಮ್ಮ ಲೈಫಲ್ಲಿ ಅವರು ಬರಬೇಕು ಅಂತ ಇದ್ರೆ ಅದು ಕನ್ವಿನ್ಸ್ ಮಾಡಿ, ಸರಿ ಹೋಗುತ್ತೆ ಅಂತ ಇದ್ರೆ ಕನ್ವಿನ್ಸ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಲೈಫ್ ನಿಮ್ಮ ಪಾರ್ಟ್ನರ್ ಜೊತೆ ಅಂತ ಆದ್ರೆ ನೀವು ವಿಚಾರ ಮಾಡಬೇಕಾಗುತ್ತೆ.
ಸೊ ಇದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ಇಂದ ರೊಮ್ಯಾಂಟಿಕ್ ಮೆಸೇಜ್ ಏನ್ ಬರ್ತಿದೆ ಅಂತ ನೋಡೋಣ. ನಾನಿಲ್ಲಿ ಆಲ್ರೆಡಿ ಸ್ಪ್ರೆಡ್ ಮಾಡಿದ್ದೀನಿ. ಓಕೆ, ಸೊ ಫಸ್ಟ್ ಕಾರ್ಡ್ ನೋಡಿ, ಇಲ್ಲಿ ರೀಕನ್ಸಿಲೇಷನ್ ಕಾರ್ಡೇ ಬಂದಿದೆ. ನಾನು ಏನು ಟಾಪಿಕ್ ತೆಗ್ದು ನಾನು ರೀಡ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಇವತ್ತು ಡಿವೈನ್ ಯೂನಿವರ್ಸ್ ನಮ್ ಜೊತೆ ಇದ್ದಾರೆ ಅಂತ ಭಾವಿಸೋಣ. ಖಂಡಿತ ನಿಮ್ಮ ಪಾರ್ಟ್ನರ್ ರೀಕನ್ಸಿಲೇಷನ್ ಆಗ್ತಾರೆ, ವಾಪಸ್ ಬರ್ತಾರೆ. ಖಂಡಿತ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫ್ಗೆ ರಿಟರ್ನ್ ಆಗ್ತಾರೆ ಅಂತ ಈ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೀವಿಬ್ರು ಟ್ರಾವೆಲಿಂಗ್ ಮಾಡ್ತೀರಾ, ಸೊ ಮತ್ತೆ ರೀಕನೆಕ್ಟ್ ಆಗಿ ಒಂದು ಒಳ್ಳೆ ಹ್ಯಾಪಿ ಮೂಮೆಂಟ್ ನ ನೀವು ಸ್ಪೆಂಡ್ ಮಾಡ್ತೀರಾ ಅಂತ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಸೊ ದೇವರಲ್ಲಿ ಡಿವೈನ್ ಟೈಮಿಂಗ್ ಅಲ್ಲಿ ನೀವು ನಂಬಿಕೆಯನ್ನ ಇಡಬೇಕಾಗಿದೆ. ಅದ್ರ ಜೊತೆಗೆ ಒಂದು ಯಾವುದೋ ನೆಗೆಟಿವ್ ಆರ್ ರೆಡ್ ಫ್ಲಾಗ್ಸ್ ಬಗ್ಗೆ ನೀವು ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಸೊ ನೋಡಿ, ಇಲ್ಲಿ ನಾವು ಸ್ಪ್ರೆಡ್ ಮಾಡಿ ಕಾರ್ಡ್ಸ್ ನ ನಿಮ್ಮ ಪಾರ್ಟ್ನರ್ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಈ ರೊಮ್ಯಾಂಟಿಕ್ ಕಾರ್ಡ್ಸ್ ಅಲ್ಲಿ ಸಂದೇಶನ ಅಂತ ನೋಡಿದಾಗ ರೀಕನ್ಸಿಲೇಷನ್ ಕಾರ್ಡ್ ಬಂತು. ರಿಯೂನಿಯನ್ ಆಗ್ತೀನಿ, ಬಟ್ ಅದ್ರ ಆಗೋದಿಕ್ಕೆ ನಿಮ್ಮ ಪ್ರಯತ್ನನೂ ಬೇಕು ಅಂತ ಬರ್ತಾ ಇದೆ. ಕನೆಕ್ಟ್ ಆದ್ಮೇಲೆ ಒಂದು ಒಳ್ಳೆ ಹ್ಯಾಪಿ ಮೂಮೆಂಟ್ ನ ಎಂಜಾಯ್ ಮಾಡ್ತೀವಿ ಅಂತಾನು ಹೇಳ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಯಾವುದೋ ಒಂದು ರೆಡ್ ಫ್ಲಾಗ್ಸ್ ಕಾಷನ್ಸ್ ಬಗ್ಗೆ ನೀವು ಆ ಸೈನ್ಸ್ ಬಗ್ಗೆ ಅಟೆನ್ಷನ್ ಕೊಡಿ ಅಂತ ನಿಮ್ಮಲ್ಲಿ ಅವರು ಕೇಳ್ಕೊಳ್ತಾ ಇದ್ದಾರೆ. ಸೊ ಯೋಚನೆ ಮಾಡಿ, ಥಿಂಕ್ ಮಾಡಿ, ಏನ್ ಮಾಡಬೇಕು ಅಂತ ಮೆಡಿಟೇಟ್ ಮಾಡಿ, ಪೇಷನ್ಸ್ ಇಂದ ನೀವು ನಿರ್ಧಾರನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ನಾನು ಹೇಳ್ದಂಗೆ ನಿಮ್ಮ ಕಮೆಂಟ್ ಅಲ್ಲಿ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ನೇಮ್ನ ನೀವು ನನಗೆ ಕಳಿಸ್ಕೊಟ್ರೆ ನನ್ನ ಪ್ರೇಯರ್ಸ್ ಅಲ್ಲಿ, ನನ್ನ ಟ್ಯಾರೋ ರೀಡಿಂಗ್ ಪ್ರೇಯರ್ಸ್ ಅಲ್ಲಿ ನಾನು ನಿಮ್ಮ ನೇಮ್ಸ್ನ ತಗೊಳ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.